ನಾರಾಯಣಪ್ಪ. ನಾನು ನಾರಾಯಣಪ್ಪ ಅಂತೇಳಿ ರಿಟೈರ್ಡ್ ಡಿಜಿಎಂ HR, ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್, ಮಿನರ್ವಾ ಮಿಲ್. ನಾನು ಪ್ರಸ್ತುತ ಜಸ್ಟಿಸ್ ಭೀಮಯ್ಯ ಬಡಾವಣೆ KR ಪುರದಲ್ಲಿ ವಾಸವಾಗಿದ್ದೇನೆ. ನಮ್ಮಲ್ಲಿ KR ಪುರದಲ್ಲಿ ಇದುವರೆಗೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಈ ಬಗ್ಗೆ ಅನೇಕ ಮನವಿಗಳನ್ನು ಸಲ್ಲಿಸಿದಾಯಿತು, ಏನು ಕ್ರಮ ತೆಗೆದುಕೊಂಡಿಲ್ಲ. ಎರಡನೇದಾಗಿ ಜಸ್ಟಿಸ್ ಭೀಮಯ್ಯ ಬಡಾವಣೆ ಅಂತ ಬರ್ತದೆ, ತಾಲೂಕು ಆಫೀಸು ಮತ್ತು JMFC ನ್ಯಾಯಾಲಯ ಇದೆ. ನ್ಯಾಯಾಲಯದ ಮುಂದೆ ಇಕ್ಕೆಲಗಳಲ್ಲಿ ಎರಡೂ ಬದಿಯಲ್ಲಿ ವಾಹನಗಳು ನಿಲ್ಲಿಸ್ತಾರೆ ಮತ್ತು ಘನತ್ಯಾಜ್ಯಗಳನ್ನ ತಾಲೂಕು ಕಚೇರಿ ಮುಂದೆ ಮತ್ತು JMFC ನ್ಯಾಯಾಲಯದ ಮುಂದೆ ಲೋಡ್ ಮಾಡ್ತಾರೆ. ಅಲ್ಲಿ ಮಳೆ ಬಂದ್ರೆ ತಾಲೂಕು ಆಫೀಸು ಮತ್ತು JMFC ಮುಂದ್ಗಡೆ ಕಂಪ್ಲೀಟ್ ನೀರು ನಿಂತ್ಕೊಂಡು ಮಿನಿ ಕೆರೆ ತರ ಸೃಷ್ಟಿ ಆಗ್ತದೆ. ಅಲ್ಲಿ ಅಕ್ಕಪಕ್ಕದ ಬಡಾವಣೆಯ ನಾಗರಿಕರು ಓಡಾಡ್ಲಿಕ್ಕೂ ಕೂಡ ದುಸ್ತರ. ಬಹಳ ಒಂದು ಅಲ್ಲಿ ಪಕ್ಕದಲ್ಲೇ ಗಂಗಶೆಟ್ಟಿ ಕೆರೆ ಅಂತಿದೆ. ಗಂಗಶೆಟ್ಟಿ ಕೆರೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗಿದೆ, ಆದರೆ ಪೂರ್ತಿ ಕೆರೆ ಆಗಿಲ್ಲ. ತಾಲೂಕು ಆಫೀಸ್ ಮುಂಭಾಗದಲ್ಲೇ ಇದು ಗಂಗಶೆಟ್ಟಿ ಕೆರೆ. ಅದು ಅರ್ಧಂಬರ್ಧ ಕೆಲಸ ಆಗಿದೆ. ಸಾರ್ವಜನಿಕರಿಗೆ ಅನುಕೂಲ ಕೊಡೋನು ಆಗ್ತಾ ಇಲ್ಲ. ಏನೋ ವಿಧಿ ಇಲ್ಲದೆ ಕೆರೆ ಕಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕರು ಅಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟೇ. ನಂತರ ಅಲ್ಲಿ ವೀಲಿಂಗ್ ಹಾವಳಿ ಜಾಸ್ತಿ ಇದೆ ಮತ್ತು ನಾಯಿಗಳ ಕಾಟ ಜಾಸ್ತಿ ಇದೆ. DCM ಸಾಹೇಬರು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಕೊಡ್ತೀರಿ ಅಂತ ಹೇಳಿ ನಂಬಿ ನಾನು ಅವರಿಗೆ ನಮ್ಮ ಭೀಮಯ್ಯ ಬಡಾವಣೆ, ಪೂಜಪ್ಪ ಬಡಾವಣೆ, ತ್ರಿವೇಣಿ ನಗರದ ನಾಗರಿಕ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಪ್ರಣಮ್. ಇನ್ಯಾರಾದ್ರೂ ಸಮಸ್ಯೆಗಳು ಹೇಳೋರಿದ್ರೆ ದಯವಿಟ್ಟು ಕೊನೆಯದಾಗ ಕರಿತಾ ಇದೀವಿ, ಬನ್ನಿ. ಥ್ಯಾಂಕ್ ಯು. ಯಾರು ಪಬ್ಲಿಕ್ ಗ್ರೀವೆನ್ಸಸ್ ಇದ್ರೆ ಬಂದು ಕೈ ಎತ್ಕೊಂಡು ಬಂದು ಬರೀ ಪ್ಲೀಸ್ ಕಮ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಎಲ್ಲರಿಗೂ. ಸರ್, ಇದು ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಾವು ಡೈಲಿ ಫೇಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಟ್ರಾಫಿಕ್ ವೈಲೇಷನ್ ಸರ್. ಸೊ ಇದು ಟ್ರಾಫಿಕ್ ವೈಲೇಷನ್ಸ್ ಬಗ್ಗೆ ಸರ್. ಸೊ ಇದು ನಮ್ಮ ನಗರದಲ್ಲಿ 1,40,00,000 ಜನ ಇದ್ದೀವಿ. ಆಮೇಲೆ 60 ಲಕ್ಷ ನಮ್ಮವ್ರೆ, ಅಂದ್ರೆ ಹುಟ್ಟು ಬೆಳೆದಿರೋರು ಇಲ್ಲಿ, 80 ಲಕ್ಷ ಹೊರಗಿಂದ ಬಂದಿರೋರು. ಸೊ ಇದು ಒಂಥರ ಸಿವಿಕ್ ಸೆನ್ಸ್ ಇಲ್ಲ ಸರ್. ಆಮೇಲೆ ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಅವ್ರ ಪಾಪ ಒಂದು 5,000 10,000 ಜನ ಇದ್ದಾರೆ. ಸೊ ಎನ್ಫೋರ್ಸ್ಮೆಂಟ್ ನಲ್ಲಿ ಅವ್ರಿಗೂ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ದಯವಿಟ್ಟು ಇದು ದಂಡ ಆಮೇಲೆ ಶಿಕ್ಷೆ ಸ್ವಲ್ಪ ಜೋರಾಗಿ ಹಾಕಿದ್ರೆ, ಆಮೇಲೆ ಎನ್ಫೋರ್ಸ್ಮೆಂಟ್. ಸೊ ಪ್ರತಿಯೊಂದು ರೋಡ್ ನಲ್ಲಿ ಒನ್ ವೇ ವೈಲೇಷನ್, ರಾಂಗ್ ಡೈರೆಕ್ಷನ್ ವೈಲೇಷನ್, ಆಮೇಲೆ ಇದು ಹೆಲ್ಮೆಟ್ ಇಲ್ಲದೆ ಓಡಿಸೋದು, ಮೊಬೈಲ್ ನಲ್ಲಿ ಮಾತಾಡ್ಕೊಂಡು ಓಡಿಸೋದು. ಸೊ ಅವ್ರಿಗೆ ಒಂಥರ ಭಯಾನೇ ಇಲ್ಲ ಸರ್. ಎಲ್ಲಿ ನೋಡಿದ್ರು ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಮ್ಮೇಲೆ ಜೋರ್ ಮಾಡ್ತಾರೆ. ನಾವ್ ಏನಾದ್ರೂ ಕೇಳೋಕ್ ಹೋದ್ರೆ ಅವ್ರಿಗೆ ಏನೂ ಒಂದು ಭಯಾನೇ ಇಲ್ಲ. ಸೊ ಅದಕ್ಕೋಸ್ಕರ AI ಎನ್ಫೋರ್ಸ್ಮೆಂಟ್, ಆಮೇಲೆ ಹೋಮ್ ಗಾರ್ಡ್ಸ್ ಅವರೆಲ್ಲ ಸ್ವಲ್ಪ ಜೋರಾಗಿ ದಂಡ ಆಮೇಲೆ ಶಿಕ್ಷೆ ಹಾಕಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ತರ ಇದು ಬಿಲ್ಡಿಂಗ್ ವೈಲೇಷನ್ ಸರ್. ಕೃಷ್ಣ ಬೈರೇಗೌಡ ಸರ್ ಅವರು ಹೇಳಿದ್ದಾರೆ, ಒಂದು 30-40 ಸೈಟ್ ನಲ್ಲಿ ನೀವು ಕಟ್ಕೊಳ್ಳಿ, ಮನೆ ಕಟ್ಕೊಳ್ಳಿ, ಬಾಡಿಗೆಗೂ ಕಟ್ಕೊಳ್ಳಿ. ಆದ್ರೆ ನೀವು 10 ಮನೆ ಕಟ್ಕೊಂಡು ಪಾರ್ಕಿಂಗ್ ಇಲ್ಲದೆ ಯಾವ ವ್ಯವಸ್ಥೆ ಮಾಡದೆ ನೀವು ಎಷ್ಟು ರಿಸೋರ್ಸಸ್ ಮೇಲೆ ಸ್ಟ್ರೇನ್ ಮಾಡ್ತಾ ಇದ್ದೀರಾ. ಸೊ ಯಾರಿಗೂ ಒಂದು ಇವಾಗ OCCC ರೂಲ್ ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಸ್ವಲ್ಪ ಭಯ ಇದೆ. ಸೊ ಅದೇ ತರ ಸ್ವಲ್ಪ ದಂಡ ಹಾಕ್ಬಿಟ್ಟು ಅವ್ರಿಗೆ ಸ್ವಲ್ಪ ನಾವು ಪೀನಲೈಸ್ ಮಾಡಿದ್ರೆ ನಮ್ ರಿಸೋರ್ಸಸ್ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದು ಮೇನ್ ಮಾಡ್ತೀವಿ. ಥ್ಯಾಂಕ್ ಯು. ಭೂಪೇಂದರ್. ನಮಸ್ಕಾರ ಸರ್. ನಮ್ಮ ಕಡೆಯಿಂದ ರಿಕ್ವೆಸ್ಟ್, ಚಿಕ್ಕಪೇಟೆ BV ರೋಡು ಅಲ್ಲಿ ಎಲೆಕ್ಟ್ರಾನಿಕ್ ಬಸ್ಸಸ್ಗಳು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ, ಚಿಕ್ಕದು ಮಿನಿ ಬಸ್ಸಸ್, ಯಾಕಂದ್ರೆ ಸಿಟಿಯಲ್ಲಿ ದೊಡ್ಡ ಬಸ್ಸಸ್ ಅಂತೂ ಓಡಕ್ ಆಗಲ್ಲ. ಅದರಿಂದ ಸಾಕಷ್ಟು 2 ವೀಲರ್ ತಗೊಂಡ್ ಬರೋದು, ಸಿಟಿಯಲ್ಲಿ ಸಮಸ್ಯೆ ಪಾರ್ಕಿಂಗ್ ಸಿಗಲ್ಲ, ಆ ಸಮಸ್ಯೆ ಸ್ವಲ್ಪ ಸಾಲ್ವ್ ಆಗ್ಬಹುದು ಅಂತ ಒಂದು ರಿಕ್ವೆಸ್ಟ್ ಇದೆ ಸರ್. ತುಂಬಾ ಥ್ಯಾಂಕ್ಸ್. ರತನ್. ಸರ್ ನಮಸ್ಕಾರ. ನಮ್ಮ ಹೆಸರು ರತನ್ ಮೆಹ್ತಾ. I live in gated community. I have 3 issues. One is Karnataka Apartment Act has to be amended. It has lot of ambiguity. Because of this, lot of issues are arising every day, and apartment association are facing lot of problem. Second one is the garbage collection from the. ಈಗ ಕರ್ನಾಟಕ ಆಕ್ಟ್ ಮಾಡಬೇಕು ಅಂತ ಇದ್ದೀವಿ, ನಮ್ ಕಮಿಟ್ಮೆಂಟ್ ಇದೆ. ನಾನು ಎಷ್ಟು ಸಪೋರ್ಟ್ ಮಾಡಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಅಂತಂದ್ರೆ ಅಷ್ಟಿಷ್ಟಲ್ಲ.
ಬಟ್ ಸ್ಟಿಲ್ ದೇ ಡಸಂಟ್ ಹ್ಯಾವ್ ಗ್ರಾಟಿಟ್ಯೂಡ್. ನೀರೇ ಇರಲಿಲ್ಲ, ಎಲ್ಲರಿಗೂ ನೀರು ಕೊಟ್ಟು ಕಾವೇರಿ ನೀರನ್ನ ಕಲೆಕ್ಷನ್ ಕೊಡಿಸುತ್ತೆ. ಹೋದ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಯಾವ್ದಾದ್ರು ಸರ್ವೆಗೆ ಹೋದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಅಂದ್ರೆ ದೀಸ್ ಅಸೋಸಿಯೇಷನ್ ಫೆಲೋಸ್ ಆರ್ ನಾಟ್ ಎಂಟರಿಂಗ್ ದಿ ಗವರ್ಮೆಂಟ್ ಅಫಿಷಿಯಲ್ಸ್ ಇಟ್ ಸರ್. ದಿಸ್ ಇಸ್ ಪ್ರಾಬ್ಲಮ್. Anyway, I'll look at it. We have a commitment it is for the betterment, for because lot of legal issues are arising here. We will do And it. second issue is the garbage collection from the big apartment. We are paying for it. Though we are giving garbage cess on our property tax, still we are paying for lakhs of rupees to for the garbage. And third is for my apartment personally. It is near Lulu Mall. Up to Lulu Mall, good infrastructure is there. From Leprosy to Binni Mill, it takes 30 minutes in the traffic. The traffic has become totally mess because of lot of apartments are coming there. So please look into this. ವಿಜಯೇಂದ್ರ. Sir, I am Vijayendra. I am a resident of Vasantanagar. So, Honorable Deputy Chief Minister, ಇದೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. First, I want to thank Honorable Deputy Chief Minister, Sri D.K. Shivakumar sir, so that he is a public important personality. He has come to take our grievances. My only request is, I am coming from Vasantnagar. There is a problem. Residential houses are converted into PG hostels. ಇದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಬರುತ್ತೆ. ಮಾನ್ಯ BDA ಚೇರ್ಮನ್ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮೊದಲು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ನಾವು ಕಮರ್ಷಿಯಲ್ ಪರ್ಪಸ್ಗೆ PG ಅಕಾಮಿಡೇಷನ್ ಮಾಡಲಿಕ್ಕೆ ರೆಸಿಡೆನ್ಷಿಯಲ್ ಹೌಸಸ್ ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಲಾಟ್ ಆಫ್ ಮಶ್ರೂಮಿಂಗ್ ಆಫ್ ಪೇಯಿಂಗ್ ಗೆಸ್ಟ್ಸ್ ಇನ್ ಅಂಡ್ ಅರೌಂಡ್ ವಸಂತನಗರ್ ನಿಯರ್ ಮೌಂಟ್ ಕರ್ಮಲ್ ಕಾಲೇಜ್. ಇಟ್ ಹಸ್ ಬಿಕಮ್ ಎ ನ್ಯೂಸೆನ್ಸ್. ನಾವು ಒರಿಜಿನಲ್ ರೆಸಿಡೆಂಟ್ಸ್ ಏನಿದ್ದೀವಿ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ದೇರ್ ಇಸ್ ಲಾಟ್ ಆಫ್ ಕ್ರೌಡಿಂಗ್ ಹ್ಯಾಪನಿಂಗ್ ದೇರ್ ಅಂಡ್ ದಿಸ್ ನಾರ್ತ್ ಇಂಡಿಯನ್ಸ್ ದೇ ಆರ್ ನಾಟ್ ಫಾಲೋಯಿಂಗ್ ದ ಸಿಸ್ಟಮ್ ದೇರ್. ಅಲ್ಲೇನಾಗಿದೆ, ಮಿಡ್ ನೈಟ್ ಯಾವುದು, ಡೇ ಯಾವುದು, ನೈಟ್ ಯಾವುದು ಏನು ವ್ಯತ್ಯಾಸ ಇಲ್ಲ. ಸೊ ಇದು ತುಂಬಾ ದೊಡ್ಡ ಹಾವಳಿ ಆಗಿದೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ಲಿ ಇಸ್ ಕಮಿಂಗ್ ಟು ಸ್ಟ್ರೇ ಡಾಗ್ಸ್ ವಿಚಾರದಲ್ಲಿ ತಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಸರ್. ಒಂಚೂರು ಅನ್ರೆಗ್ಯುಲೇಟೆಡ್ ಆಗಿದೆ, ಮಕ್ಕಳು ಆಚೆ ಓಡಾಡೋಂಗಿಲ್ಲ, ಇದೊಂದು ಸಮಸ್ಯೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ BDA ಕಮಿಷನರ್ ಸಾಹೇಬರು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ನ ಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ರೆಸಿಡೆನ್ಷಿಯಲ್ ಹೌಸಸ್ ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತೇಳಿ ರಿಕ್ವೆಸ್ಟ್ ಸರ್.